ಬಟ್ಟೆಯಿಂದ ಮಾಡಿದಂತಹ ಮಾಸ್ಕ್ ಇದೆ. ಇದು 10 ಮೈಕ್ರಾನ್ ಇದರದ್ದು ಸೈಜ್ ಇದೆ. ಇದರಲ್ಲಿ ಆರಾಮಾಗಿ ಇಲ್ಲಿ ವೈರಸ್ಗಳು ಇದರಿಂದ ಹೋಗ್ಬೋದು, ಅಂತರ ಇದೆ. ಇಲ್ಲಿ ಈ ಥರದ ಮಾಸ್ಕು ಹಾಕೊಂಬೋದು ಒಳ್ಳೆಯದಲ್ಲ. ಯಾಕಂದರೆ ಅದರ ಸೈಜು 10 ಮೈಕ್ರಾನ್ ಇದೆ. ನಮ್ಮ ವೈರಸ್ದ ಸೈಜು 0.06 ಮೈಕ್ರಾನ್ ಇದೆ. ಅದಕ್ಕಾಗಿ ಇದನ್ನು ನಾನು ಉದಾಹರಣೆಯಿಂದ ತೋರಿಸ್ತೀನಿ. ಈಗ ನಾವು ಇದರಲ್ಲಿ ನೀರನ್ನು ಹಾಕಿದಾಗ ನೀರಿನ ಸೈಜು 1 ಮೈಕ್ರಾನ್ ಇದೆ. ಈಗ ಬಟ್ಟೆಯಿಂದ ಈ ನೀರು ಸರಳವಾಗಿ ಹೋಯಿತು. ಅಂದರೆ ಇದೇನದ 10 ಮೈಕ್ರಾನ್ ಇರುವುದರ ಸಲುವಾಗಿ ಈ ವೈರಾಣುಗಳು, ಯಾಕಂದರೆ 1 ಮೈಕ್ರಾನ್ ಇರತಕ್ಕಂತಹ ನೀರು ಇದರಲ್ಲಿ ಪಾಸ್ ಆಗ್ತದೆ, ಅದೇ ರೀತಿಯಾಗಿ ಇದು ಪಾಸ್ ಆಗ್ಬೋದು. ಬಟ್ಟೆಯಿಂದ ತಯಾರಾದಂತಹ ಮಾಸ್ಕ್ ಇದು ಕೂಡ ಇದು ಬಟ್ಟೆಯಿಂದ ತಯಾರು ಮಾಡಿದ್ದು 3 ಪದರಗಳಿವೆ. ಆದರೂ ಕೂಡ ಇದನ್ನು ನೋಡಿ ಹೇಗೆ ಆಗ್ತದೆ ಅಂತ. ಇದು ಕೂಡ 3 ಪದರಗಳಿದ್ರೂ ಕೂಡ ನೀರು ಹೊರಗೆ ಬರ್ತಾ ಇದೆ. ಇದರ ಅರ್ಥ ಇದು 10 ಮೈಕ್ರಾನ್ ಇದ್ದ ಸಲುವಾಗಿ ನೀರು 1 ಮೈಕ್ರಾನ್ ಇದ್ದ ಸಲುವಾಗಿ ಹೊರಗೆ ಬರ್ತದೆ. ಇನ್ನು ಮೂರನೇದಾಗಿ ಇದು ಸರ್ಜಿಕಲ್ ಮಾಸ್ಕ್ ಈ ಥರ ಇರ್ತದೆ. ಇದು ನೋಡ್ರಿ, ಇಲ್ಲಿ ನೀರು ಸಾಕ್ಬಿಡು, ಇಲ್ಲಿ ಹೊರಗೆ ಬರ್ತಾ ಇಲ್ಲ, ಬಹಳ ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ನೀರು ಬರ್ತಕ್ಕಂಥದ್ದು. ಇಲ್ಲಿ ಮೇಲೆ ನೋಡಿದಾಗ ನೀರು ಇಲ್ಲಿ ಮೇಲ್ಗಡೆನೇ ಕೂತಿದೆ. ಇದು ಅಂದರೆ ಇಂಥ ಮಾಸ್ಕ್ ಧರಿಸೋದ್ರಿಂದ ಸ್ವಲ್ಪರ ಮಟ್ಟಿಗೆ ನಾವು ಈ ವೈರಾಣುಗಳನ್ನು ತಡೆಯಬಹುದು. ಕೊನೆಯದಾಗಿ N95 ಮಾಸ್ಕ್ ಇದೆ. ಈ N95 ಮಾಸ್ಕ್ದಲ್ಲಿ ಏನಾಗ್ತದೆ ನೀವು ನೋಡಿ. ಇದು ನಾವು ಎಷ್ಟು ನೀರು ಹಾಕಿದರೂ ಕೂಡ ಇದು ಸೋರುವುದಿಲ್ಲ. ಯಾಕಂದರೆ ಇದರ ಒಂದು ಡಯಾಮೀಟರ್ ಏನಿದೆ, ಇದರ ಡಯಾಮೀಟರ್ ಏನಿದೆ 3 ಮೈಕ್ರಾನ್ ನೀರು ಇಲ್ಲಿ ಕಾಣಿಸ್ತಾ ಇದೆ. ಇದರದ್ದು 0.3 ಮೈಕ್ರಾನ್ ಇದೆ. ಆ 0.3 ಮೈಕ್ರಾನ್ ಇದ್ದ ಸಲುವಾಗಿ ನೀರು ಹೊರಗಡೆ ಬರುವುದು ಸಾಧ್ಯವಿಲ್ಲ. ಅದಕ್ಕಾಗಿ ಆದರೆ ಈ 0.3 ಮೈಕ್ರಾನ್ ಇದ್ದರೂ ಕೂಡ, ಅದರ ಸೈಜು ಎಷ್ಟಿದ್ರೂ ಕೂಡ ಅದು ತಂತಾನಾಗಿಯೇ ಬರುವುದಿಲ್ಲ. ಅದು ಯಾವುದಾದ್ರೂ ಒಂದು ಹುಳಿನ ಕಣ ಅಥವಾ ತುಂತರ ಹನಿಯ ಒಟ್ಟಿಗೆ ಅದು ಅಂಟಿಕೊಂಡು ನಮ್ಮ ದೇಹದ ಒಳಗಡೆ ಪ್ರವೇಶ ಆಗ್ತದೆ. ಆ ಪ್ರವೇಶ ಆಗಬೇಕಾದಂತಹ ಒಂದು ಪದಾರ್ಥ 5 ಮೈಕ್ರಾನ್ ಇರ್ತದೆ. ಆ 5 ಮೈಕ್ರಾನ್ ಇದ್ದ ಸಲುವಾಗಿ ಏನದ, ಇದು 0.3 ಮೈಕ್ರಾನ್ ಅದನ್ನು ಅಲೋ ಮಾಡೋಂಗಿಲ್ಲ. ಇನ್ನು 0.3 ಮೈಕ್ರಾನ್ಕಿಂತ ಕಡಿಮೆ ಮಾಡಬಹುದಲ್ಲ. ಅದಕ್ಕಿಂತ ಕಡಿಮೆ ಯಾಕೆ ಮಾಡಿಲ್ಲ N95ದಲ್ಲಿ ಅಂದರೆ, ನಮ್ಮ ಆಕ್ಸಿಜನ್ ಏನಿರ್ತದೆ 0.2 ಮೈಕ್ರಾನ್ ಇರ್ತದೆ. ಅಂದರೆ ಆಕ್ಸಿಜನ್ ಅದರಲ್ಲಿ ಸರಳವಾಗಿ ಒಳಗಡೆ ನಮ್ಮ ದೇಹಕ್ಕೆ ತಲುಪಬೇಕಂತ ತಿಳ್ಕೊಂಡು 0.3 ಮೈಕ್ರಾನನ್ನು ಅದರಲ್ಲಿ ಉಪಯೋಗ ಮಾಡಿದ್ದಾರೆ. ಇದು ಕೂಡ 95% ಪ್ರೊಟೆಕ್ಷನ್ ಕೊಡ್ತದೆ. ಅದಕ್ಕಾಗಿ ನಾವು ಅಂದರೆ ಮಾಸ್ಕ್ ಧಾರಣೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆ್ಯಂಡ್ ವಾಷಿಂಗ್ ದ ಹ್ಯಾಂಡ್, ಇವು 3ಗಳನ್ನು ನಾವು ಪ್ರತಿನಿತ್ಯ ಪಾಲಿಸಿ ಮಾಡಿದರೆ ಈ ರೋಗದಿಂದ ನಾವು ಬರದಂತೆ ತಡೆಗಟ್ಟಬಹುದಂತ ನನ್ನ ಒಂದು ಅನಿಸಿಕೆ. ಧನ್ಯವಾದಗಳು.